ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಸೋಮವಾರ ತಡರಾತ್ರಿ ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಆದರೆ ನಿಮಗೆ ಇದು ಸಿಗೋಷ್ಟೊತ್ತಿಗೆ ಮಂಗಳವಾರ ಬೆಳಗ್ಗೆ ಆಗಿ ಹೋಗಿರುತ್ತೆ. ಸೊ ಇವತ್ತು ಓವರಾಲ್ ನೋಡ್ತಾ ಬರೋದಾದ್ರೆ ಮಾರ್ಕೆಟು ನೆಗೆಟಿವ್ ಆಗಿ ಆಯಿತು. ಓಪನಿಂಗಿಂದನೂ ಕೂಡ ನೆಗೆಟಿವ್ ಆಗಿ ಬರ್ತಾ ಹೋಯಿತು. ಬಜೆಟಿಂದು ಇಂಪ್ಯಾಕ್ಟ್ ಇರ್ತಿತ್ತು, ಜೊತೆಗೆ US ಇಂದ ದೊಡ್ಡ ಸುದ್ದಿ ಬಂದಿತ್ತು. ಅಲ್ಲಿ ಟ್ರಂಪ್ ಅವರು ಈಗ ಫಸ್ಟ್ ಟ್ಯಾರಿಫ್ ದೇಶಗಳು ಯಾವ್ಯಾವುದು ಅಂತ ಅನೌನ್ಸ್ ಮಾಡಿದ್ದಾರೆ. ಇದು ಹಂತ ಹಂತವಾಗಿ ಬೇರೆ ದೇಶಗಳಿಗೂ, ಅಂದರೆ ಬ್ರಿಕ್ ಕಂಟ್ರೀಸ್ ಆಗಿರುವಂಥ ರಷ್ಯಾ ಆಗಿರ್ಬೋದು, ಚೈನಾಗೆ ಆಲ್ರೆಡಿ ಹೇಳಿದ್ದಾರೆ. ರಷ್ಯಾ, ಇಂಡಿಯಾ ಇವರಿಗೂ ಕೂಡ ಏನಾದ್ರು ಇಂಪೋಸ್ ಮಾಡ್ತಾರಾ ಏನೋ ಮುಂದೆ ಬರೋ ದಿನಗಳಲ್ಲಿ ಅಂತ ನೋಡಬೇಕು. PM ಅವ್ರದ್ದು ಈ ಸಲ ಒಂದು US ವಿಸಿಟು ಇದೆ ಅಂತ ಹೇಳಿದ್ರು, ಅಲ್ಲೂ ಕೂಡ ಒಂದಿಷ್ಟು ಮಾತುಕತೆಗಳಾಗ್ಬೋದು. ಸೊ ಈ ಮಂತು ಅಗೇನ್ ನಾನಾಗಲೇ ಹೇಳ್ದಂಗೆ ಈಗ RBI ಗವರ್ನರ್ ಅವ್ರದ್ದು ಮೀಟ್ ಕೂಡ ಆಗುತ್ತೆ 7ನೇ ತಾರೀಕು. ಅದಾದ ನಂತರ ಡೆಲ್ಲಿ ಎಲೆಕ್ಷನ್ಸ್ ಇದೆ, US ಇಂದು ಪ್ರವಾಸ ಇರುತ್ತೆ. ಇದೆಲ್ಲದ್ರದ್ದು ಕೂಡ ಇಂಪ್ಯಾಕ್ಟು ಮಾರ್ಕೆಟ್ ಮೇಲೆ ನೋಡೋಕ್ಕೆ ಸಿಗುತ್ತೆ. ಸೊ ಸದ್ಯಕ್ಕೆ ಇವಾಗ US ಅವರು ಏನು ಮಾಡಿದ್ದಾರೆ, ಕೆನಡಾ ಮತ್ತು ಮೆಕ್ಸಿಕೋದಿಂದ ಯಾವುದಾದ್ರೂ ಪ್ರಾಡಕ್ಟನ್ನ ಇಂಪೋರ್ಟ್ ಮಾಡ್ಕೊತಾರಲ್ಲ, ಅದಕ್ಕೆ ಅವರು ಜಾಸ್ತಿ ಟ್ಯಾರಿಫ್ನ ಹಾಕ್ತೀವಿ ಅಂದರೆ ಅಲ್ಲಿಂದ ಬರ್ತಿದೆ, ಆ ದೇಶದಿಂದ ಬರ್ತಿದೆ ನಮ್ಮ ದೇಶದೊಳಗೆ ಅಂತಂದರೆ 25% ನೀವು ಜಾಸ್ತಿ ಮಾಡ್ತೀವಿ ಟ್ಯಾರಿಫ್ನ ಅಂತ ಹೇಳಿದ್ದಾರೆ ಕೆನಡಾ ಮತ್ತು ಮೆಕ್ಸಿಕೋಗೆ. ಅದಕ್ಕೆ ಕೆಲವರು ನಾವು ಪ್ರತ್ಯುತ್ತರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಜಾಸ್ತಿ ನೀವು ಕೂಡ US ಮಾರ್ಕೆಟಿಂದ ಉಪಯೋಗಿಸ್ಬೇಡಿ, ನಮ್ಮ ಒಳಗಡೆ ಏನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಅದನ್ನೇ ಉಪಯೋಗಿಸಿ ಅಂತ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಟ್ರೇಡ್ ವಾರ್ ಶುರುವಾಗ್ಬೋದು ಅಂತ. ಅಂದರೆ ನಮ್ಮದು ಅಮೆರಿಕ ಫಸ್ಟ್ ಮಾಡಬೇಕು ಅಂತ ಅವ್ರದ್ದು ಪಾಲಿಸಿ ಇದೆ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರಲ್ವ, ಅವ್ರದ್ದೇ ಫಸ್ಟ್ ಆಗಬೇಕು ಅಂತ. ಸೊ ಇದರಿಂದಾಗಿ ಬೇರೆ ದೇಶಗಳಿಗೆ ಜಾಸ್ತಿ ಇಂಪೋಸ್ ಮಾಡ್ತಾ ಹೋದರೆ ಅವ್ರ ಪ್ರಾಡಕ್ಟಿಗೆ ಅವರು ಕೂಡ ಇಂಪೋಸ್ ಮಾಡ್ಕೊಳ್ತಾ ಹೋಯ್ತು ಅಂತಂದರೆ ಇದರಿಂದಾಗಿ ಒಂದು ಇನ್ಫ್ಲೇಷನ್ ಎಲ್ಲ ದೇಶದಲ್ಲೂ ಕೂಡ ಬೆಲೆಗಳು ಜಾಸ್ತಿ ಆಗೋಕ್ಕೆ ಶುರುವಾಗ್ಬೋದು ಅಂತಲೂ ಕೂಡ ಒಂದು ಮಾತಿದೆ. ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಚೈನಾಗೆ 10% ಹಾಕಿದ್ದಾರೆ, ಕೆನಡಾ ಮತ್ತು ಮೆಕ್ಸಿಕೋಗೆ ಈಗ 25% ಹಾಕಿದ್ದಾರೆ. ಸೊ ಓವರಾಲ್ ಇವತ್ತು ನೋಡ್ತಾ ಬರೋದಾದ್ರೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು L&T ಅಂತ ಕಾಣುತ್ತೆ. 4.59% ಕರೆಕ್ಷನ್ ಆಗಿದೆ. ಯಾಕೆ ಏನು ಅಂತ ಸ್ಟಾಕ್ ಸ್ಪೆಸಿಫಿಕ್ ಮಾತಾಡೋಗಿಲ್ಲ. ಸೊ ಸೆಕ್ಟರ್ ಮಾತಾಡ್ತಾ ಹೋಗ್ತೀನಿ. FMCG ಸೆಕ್ಟರ್ ಎಲ್ಲರಿಗೂ ಆಸೆ ಇತ್ತು, ಒಂದು ಬಜೆಟ್ ದಿನ ಕೂಡ ಒಂದು ರ್ಯಾಲಿ ಆಗಿತ್ತು. ಇದು ಕನ್ಸಂಪ್ಷನಲ್ಲಿ ಜಾಸ್ತಿ ಆಗ್ಬೋದು, ಯಾಕೆಂದರೆ ಜನಕ್ಕೆ ಜಾಸ್ತಿ ದುಡ್ಡು ಸಿಗ್ತಿದೆಯಲ್ಲ, ಟ್ಯಾಕ್ಸ್ ಕಮ್ಮಿ ಆಗುತ್ತಲ್ಲ, ಇನ್ಮೇಲೆ ಟ್ಯಾಕ್ಸ್ ಉಳಿಸ್ತಾರಲ್ಲ, ಟ್ಯಾಕ್ಸಲ್ಲಿ ಅದನ್ನು ಸ್ಪೆಂಡ್ ಮಾಡೋದ ಕಡೆಗೆ ಯೂಸ್ ಮಾಡ್ಬೋದು. ಹಾಗಾಗಿ ಯಾವ್ಯಾವುದು ಕನ್ಸಂಪ್ಷನ್ ಓರಿಯೆಂಟೆಡ್ ಸ್ಟಾಕ್ಸ್ ಇತ್ತು ಅಲ್ಲಿ ಬರ್ಬೋದು ಅಂತ ಇತ್ತು. ಆದರೆ ಇವತ್ತು ಅಲ್ಲಿ ಸದ್ಯಕ್ಕೆ ಕರೆಕ್ಷನ್ ಕಾಣಿಸ್ತಾ ಇದೆ. ಅದೇ ರೀತಿ ಟಾಪ್ ಗೇನರ್ ಅಂದರೆ ಇವತ್ತು ಬಜಾಜ್ ಫೈನಾನ್ಸ್ ಅಂತ ಕಾಣಿಸುತ್ತೆ. 5% ಅಪ್ ಮೂವ್ಮೆಂಟ್ ಬಂದಿದೆ ಬಜಾಜ್ ಫೈನಾನ್ಸಲ್ಲಿ, ಅದೇ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದ್ರೂ ಕೂಡ ಅಕ್ರಾಸ್ ದ ಬೋರ್ಡು ನಮಗೆ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳಾಗಿರ್ಬೋದು, PSU ಸ್ಟಾಕ್ಸ್ಗಳಾಗಿರ್ಬೋದು, ಡಿಫೆನ್ಸ್ ಸ್ಟಾಕ್ಸ್ಗಳಾಗಿರ್ಬೋದು, ಇದೆಲ್ಲದರೂ ಕೂಡ ಕರೆಕ್ಷನ್ ಬಂದಿದೆ. ಆದರೆ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಚೋಳಮಂಡಲಂ ಫೈನಾನ್ಸು 5.7% ಬಂದಿದೆ. ನಾನು ಅಗೇನ್ ನ್ಯೂಸ್ ಹೇಳ್ತಾ ಇದ್ದೀನಿ, ಡೇಟಾ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಅದೇ ರೀತಿ ಟಾಪ್ ಲೂಸರ್ ಸುಮಾರು ಇದೆ. ಐ ಥಿಂಕ್ ಸೀಮನ್ಸ್ ಅನ್ಸುತ್ತೆ 9% ಕರೆಕ್ಷನ್ ಬಂದಿದೆ ನೋಡಿ ಸೀಮನ್ಸಲ್ಲಿ, ಅದೇ ಇವತ್ತಿನ ಟಾಪ್ ಲೂಸರ್ ಇರ್ಬೋದು. ಸೊ ಓವರಾಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಯಾವತ್ತು ಬಜೆಟ್ ದಿನ 23,600 ಟ್ರೆಂಡ್ ಲೈನ್ ಟಚ್ ಮಾಡಿ ಅಲ್ಲಿಂದ ಬಿದ್ದಿದೆ. ಸೊ ಈಗ ಯಾವ ರೀತಿ ಆಗುತ್ತೆ, ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. ಬಜೆಟ್ ಸ್ವಲ್ಪ ಮಧ್ಯಮ ವರ್ಗಕ್ಕೆ ಒಂದು ಸ್ವಲ್ಪ ಕನ್ಸಂಪ್ಷನ್ ಓರಿಯೆಂಟೆಡ್ಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೆಲವೊಂದು ಸ್ಟಾಕ್ ಸ್ಪೆಸಿಫಿಕ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಸೆಕ್ಟರ್ ಅಂತ ನಿಮಗೆ ಅನುಮಾನ ಇರ್ಬೋದು. ಉದಾಹರಣೆಗೆ PSU ಸ್ಟಾಕ್ಸ್ಗಳು, ಡಿಫೆನ್ಸ್ ಸ್ಟಾಕ್ಸ್ಗಳು, ಜೊತೆಗೆ ರೈಲ್ವೆ ಸ್ಟಾಕ್ಸ್ಗಳು, ಇದೆಲ್ಲ ಕೂಡ ದೊಡ್ಡ ರೀತಿಯಾದಂಥ ಕರೆಕ್ಷನ್ ಆಗಿದೆ ಅದರಲ್ಲಿರುವಂಥ ಆ ಸೆಕ್ಟರಲ್ಲಿರುವಂಥ ಸ್ಟಾಕ್ಸ್ಗಳು ಬಜೆಟ್ ಆದಮೇಲೆ. ಇದು ಯಾಕಾಗಿರ್ಬೋದು ಅಂತಂದರೆ ನೋಡಿ, ಹಾಗಂತ ಇವರು ಇದು ಮಾಡಿಲ್ಲ ಅಂತಲ್ಲ. ಏನು ಬಜೆಟಲ್ಲಿ ಈಗ ನೀವು ಬಜೆಟ್ ಎಕ್ಸ್ಪೆಂಡಿಚರ್ನ ಹೋಗ್ಬಿಟ್ಟು ತೆಗೆದು ನೋಡಿದ್ರೆ ಯಾವುದಕ್ಕೆ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ನಿಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ರೈಲ್ವೆಗೆ ಲಾಸ್ಟ್ ಇಯರ್ ಏನು ಅಲೋಕೇಶನ್ ಮಾಡಿದ್ರು ಆಲ್ಮೋಸ್ಟ್ ಅಷ್ಟೇ ಇಟ್ಟಿದ್ದಾರೆ. ಓವರಾಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನೋಡೋದಾದ್ರೆ ಜಾಸ್ತಿ ಆಗಿದೆ. ಉದಾಹರಣೆಗೆ ನೋಡಿ, ಒಟ್ಟಾರೆ ಇದು ಸ್ಪೆಂಡಿಂಗ್ ಅಂದರೆ ಗ್ರೋತು, ಎಸ್ಟಾಬ್ಲಿಷ್ಮೆಂಟು, ಇದಕ್ಕೆಲ್ಲ ಎಷ್ಟು ಮಾಡ್ತಾ ಇದ್ದಾರೆ ಅಂತ ನೋಡಿ. ಲಾಸ್ಟ್ ಇಯರ್ ಇದೊಂದು 10,18,000 ಕೋಟಿ ಇತ್ತು, ಈಗ 11,21,000 ಕೋಟಿ ಆಗಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ ಲಾಸ್ಟ್ ಟೈಮ್. ಓವರಾಲ್ ಬಜೆಟ್ ಸೈಜು ಕೂಡ ಸರಿಸುಮಾರು 0.9%, 1% ಜಾಸ್ತಿ ಆಗಿದೆ ನೋಡಿ. ಗ್ರ್ಯಾಂಡ್ ಟೋಟಲ್ ನೀವೆಲ್ಲದರೂ ನೋಡೋದು, ಇದರಲ್ಲಿ ಪೆನ್ಷನ್ ಕೊಡೋ ದುಡ್ಡು ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಿಂದ ನಡೆಯುವಂಥ ಸ್ಕೀಮ್ ಆಗಿರ್ಬೋದು, ಗ್ರ್ಯಾಂಟ್ಸ್ ಆಗಿರ್ಬೋದು, ಅದೆಲ್ಲ ಸೇರಿ ಲಾಸ್ಟ್ ವರ್ಷ 47,16,000 ಕೋಟಿ ಇತ್ತು. ಈ ಸಲ ನಮ್ಮ ಬಜೆಟು 50,65,000 ಕೋಟಿ ಮುಟ್ಟಿಬಿಟ್ಟಿದೆ. 50 ಲಕ್ಷ ಕೋಟಿ ಬಜೆಟ್ ಆಗೋಗ್ಬಿಟ್ಟಿದೆ ಇವಾಗ. ಸೊ ಎಕ್ಸ್ಪೆಂಡಿಚರ್ ಅಂತ ನೀವು ನೋಡ್ತಾ ಬರೋದಾದ್ರೆ ನೋಡಿ, ಓವರಾಲ್ ಜಾಸ್ತಿನೇ ಇದೆ. ಸೆಕ್ಟರ್ ವೈಸ್ ಅಂತೂ ನೀವು ನೋಡ್ತಾ ಹೋಗೋದಾದ್ರೆ ಈವನ್ ಡಿಫೆನ್ಸ್ಗೂ ಕೂಡ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ನೋಡಿ, ಲಾಸ್ಟ್ ಇಯರಲ್ಲಿ 4,56,000 ಕೋಟಿ ಸ್ಪೆಂಡಿಂಗ್ ಇತ್ತು, ಈಗ 4,91,000 ಕೋಟಿ. ಆದರೆ ಬಜೆಟ್ ಎಲ್ಲೂ ಕೂಡ ಮಧ್ಯದಲ್ಲಿ ಡಿಫೆನ್ಸ್ ಅನ್ನೋದು ಪದ ಆಗಲಿ, ರೈಲ್ವೆ ಅನ್ನೋ ಪದ ಆಗಲಿ ಉಪಯೋಗಿಸಲಿಲ್ಲ ಫೈನಾನ್ಸ್ ಮಿನಿಸ್ಟ್ರು. ಇದರಿಂದ ಏನಾಗಿರುತ್ತೆ, ಈ ಸೆಕ್ಟರಲ್ಲಿ ಏನಾದರೂ ಒಂದು ಹೊಸದಾಗಿ ಘೋಷಣೆ ಆಗ್ಬೋದು ಅಂತ ಕಾಯ್ಕೊಂಡಿದ್ದಕ್ಕೆ ಒಂದು ಡಿಸಪಾಯಿಂಟ್ಮೆಂಟ್ ಆಯಿತು. ಡಿಫೆನ್ಸಲ್ಲಿ ಸ್ವಲ್ಪ ಅಲೋಕೇಶನ್ನ ಜಾಸ್ತಿ ಮಾಡಿದ್ದಾರೆ, ಆದರೂ ಕೂಡ ಇನ್ ಡೀಟೇಲ್ ಇದನ್ನ ಯಾವುದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ನೀವು ನೋಡೋದಾದ್ರೆ ಮ್ಯಾನ್ ಪವರ್ನ ಜಾಸ್ತಿ ಮಾಡೋಕ್ಕೆ, ಅಂದರೆ ಜಾಸ್ತಿ ಜನ ಉದ್ಯೋಗಕ್ಕೆ ತಗೊಳಕ್ಕೆ, ಅವರ ಭತ್ಯೆನ ಜಾಸ್ತಿ ಮಾಡೋಕ್ಕೆ ಅಲ್ಲೇ ಖರ್ಚಾಗಿ ಹೋಗ್ತಿದೆ ಹೊರತು ಹೊಸದಾಗಿ ತುಂಬ ದೊಡ್ಡದು ಏನೋ ಒಂದು ಎಕ್ವಿಪ್ಮೆಂಟಲ್ಲಿ ಚೇಂಜಸ್ ಮಾಡೋ ಥರ ಏನು ಡಿಫೆನ್ಸಿಗೆ ಆ್ಯಡ್ ಮಾಡ್ಕೊಂಡಿಲ್ಲ. ಅದು ಡಿಫೆನ್ಸ್ ಸೆಕ್ಟರ್ಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ರೈಲ್ವೆದು ಲಾಸ್ಟ್ 2 ವರ್ಷದಿಂದನೂ ಕೂಡ ಏನು ಸ್ಪೆಂಡಿಂಗ್ ಇದೆಯೋ ಅದು ಅದೇ ರೀತಿ ಇಟ್ಟಿದ್ದಾರೆ. ಮಾಮೂಲಿ ನಿಮ್ಮದು ವಂದೇ ಭಾರತ್ ಟ್ರೈನ್ಗಳಾಗಿರ್ಬೋದು, ಗೇಜ್ ಚೇಂಜ್ ಆಗಿರ್ಬೋದು, ಮತ್ತು ಒಂದು
ಒಂದರಿಂದ ಒಂದು ಟ್ರೈನು ಕೊಲ್ಯೂಷನ್ ಆಗಬಾರ್ದು ಅನ್ನೋಕ್ಕೆ ಕವಚ್ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೋಡಿ ಯೂಟ್ಯೂಬಲ್ಲಿ ಕವಚ್ ಟೆಕ್ನಾಲಜಿ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದು ಒಂದರಿಂದ ಒಂದು ಡಿಕ್ಕಿ ಹೊಡೆದ್ಬಿಟ್ಟು ಬಿದ್ದೋಗೋದು ಅಂತೆಲ್ಲ ಆಗ್ತದೆ, ಈಗಲೂ ಆಗ್ತಾನೆ ಇರುತ್ತೆ ಪಾಪ ಎಷ್ಟೊಂದು ಕಡೆ. ಬಟ್ ಅದನ್ನ ತಡೆಯೋಕ್ಕೆ ಅಂತ ಅದು ಬಂದಿರುವಂಥ ಟೆಕ್ನಾಲಜಿ, ಅದು ಎಲ್ಲ ರೈಲಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ. ಗೂಡ್ಸ್ ರೈಲ್ ಬರ್ತಾ ಇರುತ್ತೆ, ಹಿಂದೆ ಒಂದು ಯಾವುದೋ ಪ್ಯಾಸೆಂಜರ್ ರೈಲ್ ಬರ್ತಾ ಇರುತ್ತೆ, ಈ ರೀತಿ ಎಲ್ಲ ಆಗೋದ್ರನ್ನ ಅದು ಕವಚ್ ಅಂತ, ಅದನ್ನು ಎಲ್ಲ ರೈಲ್ಗಳಿಗೂ ಬರೋ 6 ವರ್ಷದೊಳಗಡೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈ ರೀತಿ ಕೆಲವೊಂದು ಏನಿತ್ತು ಅದನ್ನೇ ಹೇಳಿದರೆ ಹೊರತು ಎಕ್ಸ್ಟ್ರಾ ಒಂದು ದೊಡ್ಡದಾಗಿ ಏನು ಘೋಷಣೆ ರೈಲ್ವೆ ಸೆಕ್ಟರ್ಗೆ ಆಗಿಲ್ಲ. ಹಾಗಾಗಿ ರೈಲ್ವೆ ಸೆಕ್ಟರ್ ಕೂಡ ಒಂದು ಡಿಸಪಾಯಿಂಟ್ಮೆಂಟ್ನ ತೋರಿಸಿದೆ. ಅದೆರಡು ಕ್ಲಾರಿಟಿ ಮಾಡಿರಲಿಲ್ಲ ನಾನು ಬಜೆಟ್ ವೀಡಿಯೋದಲ್ಲಿ ಡೀಟೇಲಾಗಿ ಮಾತಾಡಿದ್ವಿ, ಕನ್ಸಂಪ್ಷನ್ ಮತ್ತೊಂದು ಇದು ಅಂತೆಲ್ಲ. ಬಟ್ ಇದೆರಡನ್ನ ಅವತ್ತು ನಾನು ಇನ್ನೂ ಡೀಟೇಲ್ ಫೈನ್ ಪ್ರಿಂಟ್ ಬಂದಿರಲಿಲ್ಲ, ನೋಡೋಕ್ಕಾಗಿಲ್ಲ. ಈಗ ನೋಡಿದ ತಕ್ಷಣ ಹೇಳಿದೆ ಅದಕ್ಕೆ. ಸೊ ನೀವು ವಾಪಸ್ ಸ್ಟಾಕ್ ನೋಡ್ತಾ ಬರೋದಾದರೆ, ಅಂದರೆ ಸ್ಟಾಕ್ ಮಾರ್ಕೆಟ್ ಕಡೆ ಬರೋದಾದರೆ, ಸೊ 23,000 ನೋಡಿ ಇವತ್ತು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಫಸ್ಟ್ ಆಫ್ ಆಲ್ ಆಯಿತಾ 23,480 ಬಂದು ಕ್ಲೋಸಿಂಗ್ ಆಗಿದ್ದಂಥದ್ದು ಇವತ್ತು ಕೆಳಗೆ. ಈಗ ಏನು ತೋರಿಸುತ್ತೆ ನೋಡಿ, ಇಲ್ಲಿ 23,600 ಶಾರ್ಪಾಗಿ ರಿಜೆಕ್ಷನ್ ಆಗಿತ್ತು. ಇಲ್ಲಿ ಏನೋ ಒಂದು ಕಷ್ಟಪಟ್ಟು ಮತ್ತೆ ಮೇಲ್ಗಡೆ ಶಾರ್ಟ್ ಕವರಿಂಗ್ ಕೊಡ್ತೀನಿ, ಇನ್ನೊಂದ್ಸಲ ಅಟೆಂಡ್ ಮಾಡ್ತೀನಿ ಅಂದಿತ್ತು, ಜೋರಾಗಿ ಬಿತ್ತು ಅಂತಂದರೆ ಈಗ ಏನಂತ ಓದಬೇಕು ನಾವು, ಮಾರ್ಕೆಟ್ ವೀಕ್ ಆಗಿದೆ ಅಂತಲೇ ಓದಬೇಕು. ಇದು ವೀಕ್ ಆಗಿರೋದು ಟ್ಯಾರಿಫ್ ರೂಲ್ಸು. ಓಕೆ ನೋಡಿ, ಈಗ 2 ಥರ ವಿಶ್ಲೇಷಣೆ ಆಗ್ತಾ ಇದೆ. ಒಂದು ಈಗ ಮೆಕ್ಸಿಕೋ, ಕೆನಡಾ, ಚೈನಾಗಾಯಿತು, ನೆಕ್ಸ್ಟ್ ಸರದಿ ಇಂಡಿಯಾಗೂ ಟ್ಯಾರಿಫ್ ಬೀಳಿಸ್ತಾರೆ ಅಂತ ಒಂದು ಸುದ್ದಿ ಇದೆ. ಇನ್ನೊಂದು ಇಲ್ಲ, ಇಂಡಿಯಾಗಿನ್ನೂ ಟ್ಯಾರಿಫ್ ಹೇಳಿಲ್ಲ, ಹಾಗಾಗಿ ಅವೆಲ್ಲ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಬೆಟರೇ ಅಲ್ವಾ, ಇವಾಗ ನಮಗೇನಂತ ಒಂದು ಇಂಪ್ಯಾಕ್ಟ್ ಆಗಿಲ್ಲ, ಹಾಗಾಗಿ ಇಂಡಿಯಾನ ಪಾಸಿಟಿವ್ ಆಗಿರಬೇಕು ಅಂತ ಈ ರೀತಿ 2 ನಡೀತಾ ಇದೆ. ಮುಂದೆ ಏನು ಮಾಡ್ತಾರೆ ಟ್ರಂಪ್ ಅನ್ನೋದ್ರ ಮೇಲೆ ಇದು ಆಚೆ ಆಗ್ತಾ ಹೋಗ್ಬೋದು. ಬಟ್ ಇವತ್ತು ಓವರಾಲ್ ಇವತ್ತು ಒಂದು ಸ್ಟ್ರಗಲ್, ಇವತ್ತು ಆಲ್ಮೋಸ್ಟ್ ಒಂದು ಬಾಕ್ಸ್ ಅಂತಲೇ ಹೇಳ್ಬೋದು. ಎಲ್ಲೂ ಅಟೆಂಡ್ ಮಾಡಲಿಲ್ಲ. ಲಾಸ್ಟ್ ಟೈಮಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ಹೋಗಿದೆ. ಅಪ್ಪಿತಪ್ಪಿ ನಾಳೆ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ ಈ ಒಂದು ಗ್ಯಾಪ್ ಇದೆಯಲ್ಲ, ಅಂದರೆ ಒಂದು 23,500 ಅಂತ ಅನ್ಕೋಬೋದು. ಈ 23,500 ರೀಟೆಸ್ಟ್ ಆಗೋ ಥರ ಇರುತ್ತೆ. 23,500 ಸ್ಟಿಲ್ ಇವಾಗ ರೆಸಿಸ್ಟೆನ್ಸ್, ಎಕ್ಸ್ಪೈರಿ ದೂರ ಇದೆ, ಇನ್ನು ಗುರುವಾರಕ್ಕೆ ಇರೋದು. ಬಟ್ ಎಕ್ಸ್ಪೈರಿ ಅಂತ ನೀವು ನೋಡ್ತಾ ಬರೋದಾದರೆ ಇದಕ್ಕೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಅನಿಸುತ್ತೆ, ನಾನು ಕವರೇ ಮಾಡೋಕ್ಕೆ ಹೋಗಲಿಲ್ಲ, ಬಟ್ ನೋಡ್ಕೊಂಬರೋಣ. ಸೊ ನೋಡ್ತಾ ಬರೋದಾದ್ರೆ ನೋಡಿ, ಇಲ್ಲಿ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ ಯಾವುದರಲ್ಲಿ, ನಿಫ್ಟಿನಲ್ಲಿ. ಬಟ್ ಇವಾಗ ಮಾಡಿರೋಂಥದ್ದು ಟ್ರೆಂಡ್ ಲೈನ್ಗಿಂತ ಮೇಲ್ಗಡೆನೇ ಇದೆ ಮೂಮೆಂಟು. ಇವಾಗ ಮೊನ್ನೆ ಟ್ರೆಂಡ್ ಲೈನ್ ಬಜೆಟ್ಗಿಂತ ಮುಂಚೆ ಮೇಲ್ಗಡೆ ಹೋಗಿತ್ತು, ಇಲ್ಲಿ ಒಂದು ಕ್ಲಿಯರ್ ಕಟ್ ಡೋಜಿ ಕ್ಯಾಂಡ್ಲು, ಕನ್ಫ್ಯೂಷನ್ ಕ್ಯಾಂಡ್ಲು. ಬಟ್ ಏನೊಂದು ಟ್ರೆಂಡ್ ಲೈನ್ ಅಂತ ಬಂದಿತ್ತು ಅದ್ರ ಮೇಲ್ಗಡೆ ಇದೆ. ಅಪ್ಪಿತಪ್ಪಿ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಆಯಿತು ಅಂದರೆ ಸುಮಾರು ತಿರ್ಗಮತ್ತದ 23,000 ಝೋನೇ ಬರ್ತಾ ಹೋಗುತ್ತೆ. ಆ ಝೋನ್ ಏನಾದ್ರು ಬ್ರೇಕ್ ಆಯಿತು ಅಂದರೆ 23,100 ಆಗ ಮತ್ತೆ ಮಾರ್ಕೆಟ್ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಸದ್ಯಕ್ಕೆ ಇದ್ರ ಒಳಗಡೆ ಇರುವಂಥ ದಿನ ಆಗ್ತಾ ಹೋಗ್ಬೋದು. ನಾಳೆ ಸೆನ್ಸೆಕ್ಸ್ ಇಂದ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬಂದ್ಬೋಣ. ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತಲ್ವಾ, ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಸೇಮ್ ನಿಫ್ಟಿನಲ್ಲಿ ಏನು ಮಾತಾಡ್ತೀವೋ ಅದೇ ಥರ ಆಗ್ತಾ ಹೋಗುತ್ತೆ. ಕೆಳಗಡೆ 76,700 ದೊಡ್ಡದಾಗಿ ಇವತ್ತು ಇದೇನು ಕನ್ಫ್ಯೂಸಿಂಗ್ ಆಗಿದೆಯಲ್ಲ ಡೇಟಾ, ಇದು ಯಾಕೆ ಈ ಥರ ಇದೆ, ಈ ಥರ ಆಗೋದು ತುಂಬ ಕಡಿಮೆ. ಇಲ್ಲಿ ನೋಡಿ, ಇಲ್ಲಿ 76,700 ಇದು ಕನ್ಫ್ಯೂಷನ್ನ ತೋರಿಸ್ತಾ ಇದೆ. ಇದು ನಿಜವಾದ ಹಿಂಗೆ ಇದೆಯಾ? ನೀವು NSE ಆಪ್ಷನ್ ಚಾನಲ್ ಯಾರು ನೋಡಿಕೊಂಡು ಕಮೆಂಟ್ ಮಾಡಿ. ಇದು ನೋಡಿ ಇಂಟ್ರೆಸ್ಟಿಂಗ್, ತುಂಬ ಕಮ್ಮಿ ಸಲ ಈ ಥರ ಆಗ್ತಾ ಹೋಗುತ್ತೆ. ಯಾಕೆ ಈ ಥರ ಆಗಿರ್ಬೋದು ಅಂದರೆ, ನಿನ್ನೆ ಬಜೆಟ್ ಚೆನ್ನಾಗಿ ಬಂದಿದೆ, ಮತ್ತೊಂದಾಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದು, ಕೆಲವರು ಪೊಸಿಷನ್ನ ಕ್ಯಾರಿ ಮಾಡ್ಕೊಂಡು ಹೋಗಿರ್ಬೋದು. ಆಯಿತಾ, ಅವ್ರದ್ದೆಲ್ಲ ಇನ್ನೂ ತೆಕ್ಕೊಂಡಿಲ್ಲ. ಅವ್ರು ಇನ್ನೂ ನೋಡೋಣ, ಇವತ್ತು ಇನ್ನೂ ಅಟೆಂಡ್ ಮಾಡಿದೆ, ಜಾಸ್ತಿ ಏನು ಗಾಬರಿ ಆಗೋದು ಬೇಡ ಅಂತ ಇನ್ನೂ 77,000 ರೌಂಡ್ ಲೆವೆಲಲ್ಲಿ ಉಳಿಸ್ಕೊಂಡಿರ್ಬೋದು. ಬಟ್ ಕೆಲವರು ಏನಾಗಿರುತ್ತೆ, ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಈ ಥರ ಪೊಸಿಷನ್ ಬಂದಿದೆಯಲ್ಲ, ಇದನ್ನು ನೋಡ್ಕೊಂಡು ಏನು ಮಾಡಿರ್ಬೋದು, ಓಕೆ ಇವತ್ತು ಇನ್ನೂ ಕೆಳಗಡೆ ಬಿದ್ದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಪೊಸಿಷನ್ ಆ್ಯಡ್ ಮಾಡ್ಕೊಂಡಿರ್ಬೋದು ಇಲ್ಲಿ. ಅಥವಾ ಈ ಕಂಪ್ಲೀಟ್ ಈ ಸೆನ್ಸಿಬಲ್ ತೋರಿಸ್ತಾ ಇರೋಂಥ ಡೇಟಾನೇ ಕೂಡ ತಪ್ಪಿರ್ಬೋದು, ಗೊತ್ತಿಲ್ಲ. ಬಟ್ 76,700 ಇವಾಗ ನೋಡಿ ಕಾಲುವೆಯೇ 10 ಲಕ್ಷ ಇದೆ. ಅಂದರೆ 76,700ಕ್ಕಿಂತ ಮೇಲೆ ಹೋಗಕ್ಕೆ ಬಿಡಲ್ಲ ಅಂತ ಕೂತಿರೋರು ಇನ್ನೂ ಇದ್ದಾರೆ. ಅದರ ಮೇಲ್ಗಡೆ ನಿಂತಿದೆ ಈಗ. ಅದೇ ರೀತಿಯಾಗಿ 77,000ಕ್ಕಿಂತ ಕೆಳಗಡೆ ಹೋಗಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟಿದೆ. ಇದು ಕಾಂಟ್ರಾಡಿಕ್ಟಿಂಗ್ ಡೇಟಾ, ಈ ಥರ ಬರೋದು ತುಂಬ ಕಡಿಮೆ ದಿನ. ನೋಡೋಣ ಇದು ಆ್ಯಕ್ಚುಲಿ ಸರಿ ಇದೆಯಾ ಅಂತ NSEನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಈ ವಿಡಿಯೋ ಮುಗಿದ್ಮೇಲೆ ವ್ಯಾಲಿಡೇಟ್ ಮಾಡಿರ್ತೀನಿ. ಬಟ್ ನೋಡೋಣ ಎಷ್ಟು ಜನ ಮಾಡಿ ಹೇಳ್ತೀರಾ ಅಂತ. ಬೆಳಗ್ಗೆ ಮತ್ತೆ ನಾಳೆ ಓಪನ್ ಆಗೋಷ್ಟೊತ್ತಿಗೆ ಓಪನ್ ಆದಮೇಲೆ ಚೇಂಜ್ ಆಗುತ್ತೆ. ಇದು ಪ್ರೀ ಮಾರ್ಕೆಟ್ ಸೆಷನ್ ಅಷ್ಟೇ ಚೇಂಜ್ ಆಗುತ್ತೆ. ಬಟ್ ಮುಂಚೆನೇ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನೀವು ಚೆಕ್ ಮಾಡ್ಬೋದು ಇವಾಗಲೂ ಕೂಡ. ಸೊ ಇದು ಯಾವ ರೀತಿ ಆಗಿದೆ ಅಂತ ನೋಡ್ತಾ ಕೂಡ ನಾಳೆ ಟಿಪಿಕಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪೇ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ ನಾನು. ಅಂದರೆ ಅಪ್ಪಿತಪ್ಪಿ ಇಲ್ಲಿ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂದರೆ ಒಂದು ಶಾರ್ಟ್ ಕವರಿಂಗ್ ಬಂದು 77,500 77,600 ಈ ಝೋನ್ನ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗ್ತಾ ಹೋಗ್ಬೋದು. ಇಲ್ಲ ಇದೇ ಝೋನಲ್ಲಿ ಓಪನ್ ಆಗಿ ಏನೋ ಕೆಳಗಡೆ ಬಂದು ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಕೆಳಗಡೆ ಬಂತು ಅಂದರೂ ಕೂಡ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇವತ್ತಿನ ದಿನ ಏನು ಲೋ ಮಾಡಿತ್ತಲ್ಲ 76,800 ಅದನ್ನಂತೂ ಮಿನಿಮಮ್ ಟಾರ್ಗೆಟ್ ಅಂತ ನೀವು ಪ್ಲಾನ್ ಮಾಡ್ತಾ ಹೋಗೋದು. ಅದಕ್ಕಿಂತ ಬ್ರೇಕ್ ಆಯಿತು ಅಂತಂದರೆ ಇನ್ನೂ ಕೂಡ 76,500 ಈ ರೌಂಡ್ ಲೆವೆಲ್ನ ಟೆಸ್ಟ್ ಮಾಡ್ತಾ ಹೋಗೋದು. ಸೊ 77,600 76,500 ಈ ಝೋನು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾಳೆ ಈ 1,000 ಪಾಯಿಂಟಲ್ಲಿ ಸೆನ್ಸೆಕ್ಸು ಟ್ರೇಡ್ ಆಗ್ತಾ ಹೋಗ್ಬೋದು. ಬೇರೆ ಇಂಡೆಕ್ಸ್ಗಳು ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ಬ್ಯಾಂಕ್ ನಿಫ್ಟಿ ಅಂತ ನೋಡೋದಾದ್ರೂ ಕೂಡ ಬ್ಯಾಂಕ್ ನಿಫ್ಟಿ ಏನೋ ಒಂದು 49,800 ರೆಸಿಸ್ಟೆನ್ಸ್ ಬಂದಿತ್ತು. ಅದರಿಂದ ಫುಲ್ ಫ್ಲಾಟ್ ಡೇ ಇವತ್ತು ಬದಲಾವಣೆ ಆಗಿಲ್ಲ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಏನು ಕತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಇಂಡಿಯಾ ವಿಕ್ಸು ಇವತ್ತು ನೆನ್ನೆ ಎಲ್ಲ ಬಿದ್ದೋಗಿದ್ದು, ಇವತ್ತು ಸ್ವಲ್ಪ ಅಟೆಂಡ್ ಮಾಡ್ತು 15ಕ್ಕೆ ಮೇಲೆ ಹೋಗ್ತೀನಿ ಅಂತ. ಬಟ್ ಕೊನೆ ತನಕ 15 ಮೇಲೆ ಹೋಗಿಲ್ಲ. ಅದಕ್ಕೋಸ್ಕರ ನಾಳೆ ಒಂದು ಶಾರ್ಟ್ ಕವರಿಂಗ್ ಬಂದರೂ ಆಶ್ಚರ್ಯ ಇಲ್ಲ. ಆ ಗ್ಯಾಪ್ನ ಫಿಲ್ ಮಾಡೋ ಥರದ್ದು ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಈ ವರ್ಷ ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಗೋಲ್ಡನ್ ಮಾತ್ರ
ಮಾತ್ರ ದಯವಿಟ್ಟು ಹೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು ಅಂತ ಹೇಳಿದ್ವಿ, ಮಾತಾಡಿದ್ವಿ. ಇಲ್ಲಿ ಒಂದು ಬ್ರೇಕ್ಔಟ್ ಆದರೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದು, ಇದು ಆಲ್ ಟೈಮ್ ಹೈ ಬ್ರೇಕ್ಔಟ್ ಆಗುತ್ತೆ ಅಂತ. ಈಗ ಇನ್ನೂ ಕೂಡ ಅದನ್ನ ಸಾರಿ ಹೇಳ್ತಾ ಇದೆ. ಬಿಟ್ ಕಾಯಿನ್ ಬೀಳ್ತಾ ಇದೆ, US ಮಾರ್ಕೆಟ್ ಬೀಳ್ತಾ ಇದೆ, ಟ್ರೇಡ್ ವಾರ್ ಆಗುವಂಥ ಸಿಚುವೇಶನ್ ಬರ್ತಾ ಇದೆ. ಇದೆಲ್ಲ ಆದಾಗ ನಮಗೆ ಹೆಡ್ಜ್ ಮಾಡುವಂಥ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅಂದರೆ ಅದು ಗೋಲ್ಡು. ಹಾಗಾಗಿ ದಯವಿಟ್ಟು ಗೋಲ್ಡಲ್ಲಿ ರಿಮೈನ್ ಇನ್ವೆಸ್ಟೆಡ್. ಗೋಲ್ಡಲ್ಲಿರೋರು ಕ್ರೂಡ್ ಆಯಿಲು ಇವತ್ತು ತುಂಬ ಒಂದು ಆಟ ಆಡ್ತಾ ಇದೆ ನೋಡಿ. ಒಂದು ಒಳ್ಳೆ ರೀತಿಯಂತ ಬಸ್ ಸ್ಟ್ಯಾಂಡ್ ಮಾಡಿ ಇದರಿಂದ ವಾಪಸ್ ರಿಕವರಿ ಕೊಡ್ತು ಅನ್ನೋ ಥರ ಹೋಗಿತ್ತು. ಆಲ್ಮೋಸ್ಟ್ 6500 ತನಕ ಹೋಗಿತ್ತು. ಅಲ್ಲಿಂದ ಮತ್ತೆ ಈಗ ಶಾರ್ಪ್ ಆಗಿ ಫಾಲ್ ಆಗಿದೆ. ಏನು ಕತೆ ಅಂತ ಗೊತ್ತಿಲ್ಲ, ಏನೋ ನ್ಯೂಸ್ ಇರುತ್ತೆ. ನ್ಯಾಚುರಲ್ ಗ್ಯಾಸ್ದು ಇವ್ರದ್ದು ನಡೀತಾ ಇರುತ್ತೆ ನೋಡಿ. ನ್ಯಾಚುರಲ್ ಗ್ಯಾಸ್ ಏನಾಯಿತು, ಚಳಿ ಅನ್ಕೊಂಡಷ್ಟಿಲ್ಲ, ತುಂಬ ಕಮ್ಮಿ ಬಂದಿದೆ ಚಳಿ ಅಂತ ಹೇಳ್ಬಿಟ್ಟು ಫುಲ್ ಕ್ರ್ಯಾಶ್ ಆಗಿತ್ತು ನ್ಯಾಚುರಲ್ ಗ್ಯಾಸು. ಈಗ ಇಲ್ಲ ಮತ್ತೆ ಚಳಿ ಬರುತ್ತಂತೆ ಅಂತ ಫೋರ್ಕಾಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮೇಲ್ಗಡೆ ಹೋಗಿದೆ ಇವತ್ತು. ಬಟ್ ಏನೊಂದು ಗ್ಯಾಪ್ ಫಿಲ್ಲಿಂಗ್ ಅಂತ ಇತ್ತು, ಆ ಚಾರ್ಟ್ಸ್ ನೋಡೋದಾದ್ರೆ 300 ಆ ಗ್ಯಾಪ್ ಫಿಲ್ಲಿಂಗ್ ಆಗಿದೆ. ಸೊ 300 ಸದ್ಯಕ್ಕೆ ರೆಸಿಸ್ಟೆನ್ಸ್ ಥರನೇ ಆಕ್ಟ್ ಆಗ್ತಾ ಹೋಗಬೇಕು. ಇಲ್ಲೊಂದು ಸ್ವಲ್ಪ ದಿನ ನಿಂತ್ಕೋಬಹುದು, ಇನ್ನೂ ಎಕ್ಸ್ಪೈರಿ ದೂರ ಇರುತ್ತೆ. ನೋಡೋಣ ಅಷ್ಟೊತ್ತಿಗೆ ಮತ್ತೆ ಇನ್ನು ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಯಿತು ಅಂದರೆ 320 ಲೆವೆಲ್ಗಳು ಅಟೆಂಪ್ಟ್ ಆಗ್ತಾ ಹೋಗ್ಬೋದು. ಸೊ ಯಾಕಂದರೆ ಈ ಟ್ರೇಡ್ ವಾರು ಮತ್ತೊಂದು ಅಂತ ಬಂತು ಅಂತಂದರೆ ಜಾಸ್ತಿ ಇಂಪ್ಯಾಕ್ಟ್ ಆಗಿರುವಂಥ ಕ್ರೂಡು ನ್ಯಾಚುರಲ್ ಗ್ಯಾಸು ಇದ್ರ ಮೇಲೆ ಇಂಪ್ಯಾಕ್ಟ್ ಬೀಳುವಂಥದ್ದು. ಹಾಗಾಗಿ ಇದ್ರ ಪ್ರೈಸ್ಗಳು ಮೇಲ್ಗಡೆ ಹೋಗಿ ಅಂದರೆ ಈಗ ಒಬ್ರಿಗೊಬ್ರು ಈಗ ಚೈನಾನು ಕೂಡ ನಾವು ಅವ್ರು ಹಾಕಲಿ ನಾವು ಹಾಕ್ತೀವಿ ಅಂತ ಏನಾದ್ರು ಹೇಳಿದ್ರು ಅಂತಂದರೆ ಟ್ಯಾರಿಫ್ನ, ಅದೇ ರೀತಿಯಾಗಿ US ಕೆನಡಾದವರು ಎಲ್ಲ ಅವ್ರವ್ರ ದೇಶದಲ್ಲಿ ಅವರವರ ಎಕ್ಸ್ಪೋರ್ಟ್ಗಳು ಇಂಪೋರ್ಟ್ಗಳನ್ನ ಕಮ್ಮಿ ಆಯಿತು ಅಂದರೆ ಸೊ ಟ್ರೇಡ್ ಮಾಡೋದು ಅಂದರೆ ಈ ಒಂದು ಕ್ರೂಡ್ ಆಯಿಲ್ದು ಟ್ರೇಡ್ಗಳು ಇದ್ರದ್ದಕ್ಕೂ ಕೂಡ ತುಂಬ ಒಂದು ಡಿಮ್ಯಾಂಡ್ಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು. ಸೊ ಗೋಲ್ಡು ಕಮೋಡಿಟಿ ಸ್ವಲ್ಪ ಇವಾಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ. ಸೊ ಈಗ ನಾನು ಸಂಜೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗೋಣಂತೆ ಯಾವ ರೀತಿಯಾಗಿದೆ US ಮಾರ್ಕೆಟು ಅಂತ ಒಂದ್ಸಲ ನೋಡ್ಕೊಂಬರೋದಾದರೆ ನೋಡಿ. US ಮಾರ್ಕೆಟ್ ಆಲ್ಮೋಸ್ಟ್ ಫ್ಲಾಟಲ್ಲಿ ನಡೀತಾ ಇದೆ ಇವಾಗ, ಆಲ್ಮೋಸ್ಟ್ ಫ್ಲಾಟಲ್ಲಿ ನಡೀತಾ ಇದೆ US ಮಾರ್ಕೆಟು. ನೋಡೋಣಂತೆ. ಅದೇ ರೀತಿಯಾಗಿ ಸೆಕ್ಟರ್ ರೊಟೇಷನ್ ಬಗ್ಗೆ ಒಂದು ಮಾಹಿತಿ ಹೇಳಬೇಕಾಗಿತ್ತು. ಇದನ್ನು ಹಿಂದೆ ಮಾತಾಡಿದ್ದೀನಿ, ಯಾರು ನೋಡಿಲ್ಲ ಅಂತಂದರೆ FIDA ಡೇಟನ್ನು ಸರಿಯಾಗಿ ನೋಡೋದು ಯಾವ ರೀತಿ ಅಂತ ಒಂದು ವಿಡಿಯೋ ಇದೆ. ಈ ವಿಡಿಯೋ ಇಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಎವ್ರಿ 15 ಡೇಸು ಯಾವ ರೀತಿಯಾಗಿ ಡೇಟಾ ಬರುತ್ತೆ ಎಲ್ಲದನ್ನು ನಾನು ಎಲಾಬ್ರೇಟ್ ಆಗಿ ಅದ್ರಲ್ಲಿ ಮಾತಾಡಿದ್ದೀವಿ. ಸೊ ಈಗ ನೋಡಿ 15 ಜನವರಿ ಅಂದರೆ ಜನವರಿ 1ರಿಂದ ಜನವರಿ 15 ತನಕ, ಅದೇ ರೀತಿಯಾಗಿ ಲಾಸ್ಟ್ ಡಿಸೆಂಬರ್ದು ನಾವು ರಿವ್ಯೂ ಮಾಡಿರಲಿಲ್ಲ. ನೋಡ್ತಾ ಬರೋದು ನೋಡಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ನೋಡಿ. ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲಿ ಕಂಟಿನ್ಯೂಸ್ ಆಗಿ FIಗಳು ಲಾಸ್ಟ್ ಒಂದು 2-3 ತಿಂಗಳಿಂದ ಬೈ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ನಲ್ಲಿ. ಅದೇ ರೀತಿಯಾಗಿ ಮೀಡಿಯಾದಲ್ಲೂ ಕೂಡ ಒಂದು ಟರ್ನ್ ಅರೌಂಡ್ ಆಗೋ ಥರ ಕಾಣಿಸ್ತಾ ಇದೆ. ಮೀಡಿಯಾ ಸ್ಟಾಕ್ಸಲ್ಲೂ ಕೂಡ ಸ್ವಲ್ಪ ಬೈಯಿಂಗ್ ಮಾಡೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಕೆಮಿಕಲ್ಸು ಕೂಡ ನೋಡಿ. ಕೆಮಿಕಲ್ ಸೆಕ್ಟರ್ ಲಾಸ್ಟ್ ಕ್ವಾರ್ಟರ್ಲಿ ಚೆನ್ನಾಗಿ ತೊಗೊಂಡಿದ್ರು, ಅಂದರೆ ಆ ಫೋರ್ಟ್ನೈಟಲ್ಲಿ ಲಾಸ್ಟ್ ಕ್ವಾರ್ಟರ್ಲಿ ಮತ್ತೆ ಸೆಲ್ಲಿಂಗ್ ಮಾಡಿದ್ರು. ಈ ಸಲ ಮತ್ತೆ ಅದನ್ನ ಪಾಸಿಟಿವ್ ಮಾಡ್ಕೊಂಡಿದ್ದಾರೆ. ಇದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ನಿಮಗೆ ಅಕ್ರಾಸ್ ದ ಬೋರ್ಡು FIಗಳು ಸೆಲ್ಲಿಂಗ್ ಮಾಡಿದ್ದಾರೆ ನೋಡಿ. ಬಜೆಟ್ ಬರುತ್ತಾ ಮತ್ತೊಂದು ಗೊತ್ತಿಲ್ಲ, ಬಟ್ ಎಂಟರ್ಟೈನ್ಮೆಂಟು, ಟೆಕ್ಸ್ಟೈಲ್ಸು, ಯುಟಿಲಿಟೀಸು, ಜನ ಎಲ್ಲಿ ಬೇಸಿಕ್ ಖರ್ಚು ಮಾಡ್ತಾರೆ ಏನೋ ಒಂದು ಗೊತ್ತಿರ್ತೋ ಅದನ್ನು ಬಿಟ್ಟುಕೊಂಡು ಇನ್ನು ಮಿಕ್ಕಿದ್ದನ್ನು ಎಲ್ಲ ಇನ್ಕ್ಲೂಡಿಂಗ್ IT ಸೆಕ್ಟರ್. ಲಾಸ್ಟ್ ನೋಡಿ IT ಸೆಕ್ಟರಲ್ಲೂ ಕೂಡ ಇಲ್ಲೆಲ್ಲ ಇತ್ತಲ್ಲ IT ಸೆಕ್ಟರು, ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, IT ಆಗಿರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ನೋಡಿ ಕಂಟಿನ್ಯೂಸ್ ಆಗಿ ಇದರಲ್ಲಿ ಬೈಯಿಂಗ್ ಮಾಡಿದ್ರು ಸ್ವಲ್ಪ. ಈಗ ಅದರಲ್ಲೂ ಕೂಡ ಸೆಲ್ಲಿಂಗ್ನ ಮಾಡ್ಕೊಂಡಿದ್ದಾರೆ ಯಾವುದರಲ್ಲಿ IT ಸೆಕ್ಟರಲ್ಲಿ. ಬಿಕಾಸ್ ಆಫ್ ಏನೇನೋ ನ್ಯೂಸ್ ಬಂದಿತ್ತು, ಡೀಪ್ಸಿಕ್ ಬಂದಿತ್ತು, ಮತ್ತೊಂದು ಬಂದಿತ್ತು, ಇವ್ರದೆಲ್ಲ ಪ್ರಾಫಿಟಬಿಲಿಟಿ ಅಂತ ಗೊತ್ತಿತ್ತು ನಿಮಗೆ, ಅದೆಲ್ಲ ಆಗಿದೆ. ಸೊ ಮೇಜರಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಯಾವುದಿದೆ ಅದರಲ್ಲಿ ತುಂಬ ದೊಡ್ಡದಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಯಾವ್ದು ಬರುತ್ತೆ ಅದರಲ್ಲಿ ಬರೀ ಬ್ಯಾಂಕಿಂಗ್ ಅಂತಲೇ ಹೇಳೋಕ್ಕಾಗಲ್ಲ ನೀವು. ಇನ್ಶೂರೆನ್ಸಿಂದು ಆಗಿರ್ಬೋದು, NBFC ಕಂಪ್ನಿಗಳಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ನೋಡಿ ದೊಡ್ಡದಾಗಿ ಸೆಲ್ಲಿಂಗ್ ಮಾಡಿದ್ದಾರೆ. 12,204 ಕೋಟಿ. ಅಂದರೆ ಈ ವರ್ಷ ಏನು FIಗಳು 60,000 70,000 ಕೋಟಿ ಸೆಲ್ ಮಾಡಿದ್ರು ನಾವು ಮಾತಾಡ್ತಾ ಇದ್ವಿ. ಅದರಲ್ಲಿ ಮೇನ್ ಸೆಲ್ ಮಾಡಿರೋಂಥದ್ದೇ ಅವರು ಫೈನಾನ್ಷಿಯಲ್ ಸರ್ವಿಸಸಲ್ಲಿ. ಓಕೆ ಸಾರಿ, ನನ್ನ ಮುಖ ಅಡ್ಡ ಬರ್ತಾ ಇರೋದು ನಿಮ್ಗೆ ಕಾಣಲ್ಲ ನೋಡಿ. ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಿ 12,204 ಕೋಟಿ ಸೆಲ್ ಮಾಡಿದ್ದಾರೆ ಬರೀ ಲಾಸ್ಟು 15 ದಿನದಲ್ಲಿ ಫೈನಾನ್ಷಿಯಲ್ ಸರ್ವಿಸಸಲ್ಲಿ. ಅದನ್ನು ಹೊರತುಪಡಿಸಿ ನೋಡೋದಾದರೆ ಕನ್ಸ್ಯೂಮರ್ ಸರ್ವಿಸಸ್ಸು, ಇದರಲ್ಲಿ ಕನ್ಸ್ಯೂಮರ್ ಸರ್ವಿಸಸ್ ಅಂದರೆ ಪೇಂಟ್ ಸೆಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಥರದ ಕನ್ಸ್ಯೂಮರ್ ಸರ್ವಿಸಸ್ ಕಂಪ್ನಿಗಳಾಗಿರ್ಬೋದು, ಅದರಲ್ಲೂ ಕೂಡ ಸೆಲ್ ಮಾಡಿದ್ದಾರೆ. FMCG ಇದಕ್ಕೆ ಬರೋದಿಲ್ಲ. FMCG ಅದು ಸಪರೇಟಾಗಿ ಟ್ರ್ಯಾಕ್ ಆಗುತ್ತೆ. ಕನ್ಸ್ಯೂಮರ್ ಸರ್ವಿಸಸಲ್ಲಿ ಸ್ವಲ್ಪ ಈ ಥರ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಮಾತಾಡೋಂಗಿಲ್ಲ, ಬಟ್ ನಿಮ್ಗೆ ಗೊತ್ತಿದೆ ಕನ್ಸ್ಯೂಮರ್ ಸರ್ವಿಸಸ್ ಕಂಪ್ನಿಗಳು. ಅದೇ ರೀತಿಯಾಗಿ ಪವರ್ ರಿಲೇಟೆಡಲ್ಲೂ ಕೂಡ ನೋಡಿ, ಪವರಲ್ಲೂ ಕೂಡ ಲಾಸ್ಟ್ ಟೈಮು ಸೆಲ್ಲಿಂಗ್ ಮಾಡಿದ್ರು, ಈ ಸಲನೂ ಸೆಲ್ಲಿಂಗ್ ಮಾಡಿದ್ದಾರೆ. ಯಾಕೆ ಈ ಡೇಟಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ FIಗಳು ಎಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂದರೆ ಬರೀ ಒನ್ ಫೋರ್ಟ್ನೈಟಲ್ಲಿ ಏನೋ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲೇ ಚೇಂಜ್ ಆಯಿತು ಅಂತಲ್ಲ, ಬಟ್ ಇನ್ನು ಲಾಸ್ಟ್ ಫೋರ್ಟ್ನೈಟಲ್ಲೂ ಕೂಡ ಸೆಲ್ ಮಾಡಿದ್ರು, ಈ ಫೋರ್ಟ್ನೈಟಲ್ಲೂ ಕೂಡ ಸೆಲ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಬೈಯಿಂಗ್ ಕೂಡ ಮಾಡಿದ್ರು. ಸೊ ಅಟ್ಲೀಸ್ಟ್ ನೀವು ಒಂದು 3 to 4 ಫೋರ್ಟ್ನೈಟ್ಸ್ ನೋಡಬೇಕು. ಅಂದರೆ ಅದರ ನಿಮಗೆ ಎಷ್ಟು ಡೇಟಾ ಸಿಗುತ್ತೆ, ಸುಮಾರು ಒಂದು 2 ತಿಂಗಳು ಡೇಟಾ ಸಿಗುತ್ತೆ. ಸೊ ಒಂದು 2 ತಿಂಗಳು ಡೇಟಾದಲ್ಲಿ ಅವರು ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಓಕೆ ಈ ಸೆಕ್ಟರಿಂದನೇ ಅವರು ಬಿಟ್ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಬರೀ ಒಂದು ಕ್ವಾರ್ಟರಲ್ಲಿ ನೋಡಿಕೊಂಡು ನಾವು ಯಾವುದೇ ರೀತಿ ಅಂತ ನಿರ್ಧಾರನ ತೊಗೊಳಕ್ಕಾಗಲ್ಲ. ಉದಾಹರಣೆಗೆ IT ಸೆಕ್ಟ್ರಲ್ಲಿ ನೋಡಿ 1 2 3 4 ಕಂಟಿನ್ಯೂಸ್ ಆಗಿ 4 ಕ್ವಾರ್ಟರ್ಲಿ ಅವರು ಬೈ ಮಾಡೋದು. ಅಂದರೆ ಇಲ್ಲಿ ಈಗ ಒಂದ್ಸಲ ಸೆಲ್ ಮಾಡಿದ್ರು ಕೂಡ ಒಂದ್ಸಲ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚೆಗಷ್ಟೇ ಅವರು ದೊಡ್ಡದಾಗಿ ಒಂದು IT ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಥರದಿಂದಾಗಿ ಅದ್ರ ಮೇಲೆ ನೀವು ಯಾರಾದರೂ ಬ್ಯಾಲೆನ್ಸ್ ಮಾಡ್ತೀವಿ FIಗಳನ್ನು ಫಾಲೋ ಮಾಡಿಕೊಂಡು ಅಂದರೆ ಈ ರೀತಿ ಮಾಡ್ಬೋದು ನೋಡಿ. ಕಂಪ್ಲೀಟ್ ಟರ್ನ್ ಅರೌಂಡ್ ಅಂದರೆ ಅಂದರೆ ಸಣ್ಣ ಪ್ರಮಾಣದಲ್ಲೇ ಆದರೂ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ನಲ್ಲಿ, ಅದೇ ರೀತಿಯಾಗಿ ಮೀಡಿಯಾ ಇಂಡಸ್ಟ್ರಿನಲ್ಲಿ ಇಲ್ಲೆಲ್ಲ ಒಂದು ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳು 4 ತಿಂಗಳಿಂದ ಬೈ ಮಾಡೋ ಥರದ್ದು ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಹೋಪ್ಫುಲಿ ಈ ಡೇಟಾ ನಿಮಗೆ ಹೆಲ್ಪ್ ಆಗಿದೆ ಅನ್ಸುತ್ತೆ. ಹಿಂದೇನು ಕೂಡ ತೋರಿಸಿದ್ದೆ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಇದೆ, ಅದನ್ನು ಕೂಡ ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ಯಾರು ಇಂಟ್ರೆಸ್ಟ್ ಇದೆ ಅಂದರೆ ಚೆಕ್ಔಟ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಶನಿವಾರ ಯಾರ್ಯಾರು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ನಿಮಗೆ ಟರ್ಮ್ ಇನ್ಶೂರೆನ್ಸ್ ರಿಲೇಟೆಡು
ಬಜಾಜ್ ಅಲಯನ್ಸು, ಅದರಲ್ಲೂ ಕೂಡ ನೋಡಿ FDIಗೆ 100% ಇನ್ಕ್ಲೂಷನ್ ಮಾಡಿದಾರಲ್ವ, ಅಂದರೆ ಇನ್ನೂ ಹೆಚ್ಚಿನ ಒಂದು ಫಾರಿನ್ ಕಂಪ್ನಿಗಳು ಬಂದು ಇಲ್ಲಿ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ಬೋದು. ಇದರಿಂದ ಕಾಂಪಿಟೇಷನು ಚೆನ್ನಾಗಿ ಆಗ್ತಾ ಹೋಗುತ್ತೆ, ಪ್ರೈಸು ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಬರ್ತಾ ಹೋಗ್ಬೋದು. ತುಂಬ ಒಳ್ಳೆ ಬೆಲೆಗೆ ಬಜಾಜ್ ಅಲಯನ್ಸ್ ಅವ್ರದ್ದು ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಇದೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ, ಜೊತೆಗೆ ಡೈರೆಕ್ಟ್ ಬಜಾಜ್ ಅಲಯನ್ಸ್ ಸಿಬ್ಬಂದಿಯೊತ್ತಿಗೆ ನಿಮಗೆ ನಿಮ್ಮ ಡೀಟೇಲ್ಸ್ನ ಕೊಟ್ಟರೆ ಅವರೇ ನಿಮಗೆ ಇನ್ಶೂರೆನ್ಸ್ನ ಓಪನ್ ಮಾಡಿ ಎಲ್ಲ ಪ್ರೊಸೆಸ್ನ ಮಾಡಿಕೊಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ಅದೊಂದು ಪ್ರಮೋಷನಲ್ ಕಂಟೆಂಟ್ ಆಗಿರುತ್ತೆ. ಈ ಶನಿವಾರ ಅಥವಾ ಭಾನುವಾರ ಆ ವಿಡಿಯೋನ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದರಲ್ಲಿ ಒಂದು ಗೂಗಲ್ ಫಾರ್ಮ್ನ ಕೊಟ್ಟಿರ್ತೀನಿ. ಯಾರಿಗಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ನೀವು ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ನೀವು ಡೀಟೇಲ್ಸ್ನ ಅಪ್ಲೋಡ್ ನೀವು ಕೊಟ್ಟರಿ ಅಂತಂದರೆ ನಿಮಗೆ ಅದರ ರೆಸ್ಪೆಕ್ಟಿವ್ ಕಂಪನಿಯಿಂದ ಯಾರು ಇರ್ತಾರೋ ಸಿಬ್ಬಂದಿ ಅವ್ರು ನಿಮಗೆ ಫಾಲೋ ಅಪ್ ಮಾಡಿಬಿಟ್ಟು ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಕೊಡ್ತಾರೆ. ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.